ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಿಸ್ಟರ್ ಡಿ ಪಿಕ್ಚರ್ಗೆ ಸ್ವಾಗತ. ಇವತ್ತು ನಾವು ಮಂಡ್ಯ ನಾಡಿಗೆ ಬಂದಿದ್ದೀವಿ. ಇವತ್ತೊಂದು ಸ್ಪೆಷಲ್ ಪ್ರೋಗ್ರಾಮ್ ಇದೆ, ಒಂದು ಟೀಮ್ ಜೊತೆ. ಅಂದ್ರೆ ಮುಂದೆ ಹೋಗ್ತಾ ಎಲ್ಲವನ್ನ ಹೇಳ್ತೀವಿ, ಬನ್ನಿ. ಕರ್ನಾಟಕ ಇತಿಹಾಸದಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಸಿನಿಮಾ ಪ್ರಮೋಷನ್ ಮಾಡಿದ್ದಿಲ್ವೇ ಇಲ್ಲ. ಇದು ನಿಜವಾಗ್ಲೂ ಸೆನ್ಸೇಷನಲ್ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಯಾರ್ಯಾರಿದೀವಿ ಈ ಟೀಮ್ ಅಲ್ಲಿ ಅವ್ರನ್ನು ಕೂಡ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಲೇಬೇಕಲ್ಲ. ಆಸ್ ಅ ಡಿ ಪಿಕ್ಚರ್ ದಶರಥ್ ಎಲ್ಲಿದ್ದೀರಾ? ಜಾಯ್ನ್ ಆಗಿ ಬನ್ನಿ 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 ಬನ್ನಿ. ಹಾಗೆ ಫಸ್ಟ್ ಡೇ ಫಸ್ಟ್ ಶೋ ನವೀನ್ ಅವ್ರು ಇಲ್ಲಿದ್ದಾರೆ. ನವೀನ್ ಪ್ಲೀಸ್ ಕಮ್. ಇಲ್ಲಪ್ಪ, ಫಿಲ್ಮಾಲಜಿ ಕಡೆಯಿಂದ ಯಾರು ಬರ್ತಾ ಇದ್ದೀರಾ? ಎಲ್ಲಿ ಅವರು? ಮದನ್ ಬರ್ತಾ ಇದಾರೆ. ಮದನ್ ಎಸ್. ಹಾಗೆ ಮತ್ತೆ ಯಾರು ಬಾಕಿ ಇದಾರೆ ನಮ್ಮವರು? ಹೇಳಲ್ವಾ ನೀವು? KFI ಇನ್ಸೈಡರ್. ಅವ್ರನ್ನ ಆಕ್ಚುಲಿ ನುಗ್ಬಿಡ್ತಾರೆ ಅನ್ಕೊಂಡೆ, ಅದಕ್ಕೆ ನಾನು ಹೇಳಿಲ್ಲ. ಬನ್ನಿ ಬನ್ನಿ, ಯಾಕೆ ಬರಲ್ಲ ಗುಬ್ಬಿ? ಆಕ್ಚುಲಿ ನಾಗಾಭರಣ ಗುಬ್ಬಿ ಹೆಸರನ್ನ ಯಾಕೆ ಹೇಳಿಲ್ಲ ಅಂದ್ರೆ ಅವ್ರ ಮಿಡ್ಲಲ್ಲಿ ಬಂದ ಅಭ್ಯಾಸ ಅವ್ರಿಗೆ, ಅದಕ್ಕೆ ನಾನು ಹೇಳಿಲ್ಲ. ಆಂಕರ್ ಸುಳ್ಳು ಹೇಳ್ತಾ ಇದಾರೆ. ಇವತ್ತು ತುಂಬಾ ಖುಷಿ ಆಗ್ತಾ ಇದೆ. ಹೇಳಿ ಮುಂದಕ್ಕೆ. ಹಾಗೆ ಏನ್ ಸುಳ್ಳು ಹೇಳ್ದೆ? ಇಲ್ಲಪ್ಪ, ನಿಜವಾಗ್ಲೇ ಎಷ್ಟು ಖುಷಿ ಆಗ್ತಾ ಇದೆ. ದಚ್ಚು ನೀವು ಹೇಳಿ, ನವೀನ್ ಹೇಳಿ, ಎಷ್ಟು ಖುಷಿ ಆಗ್ತಿದೆ? ತುಂಬಾ ಖುಷಿ ಆಗ್ತಿದೆ. ಎಸ್ಪೆಷಲಿ ಅದೇ ಫಸ್ಟ್ ಟೈಮ್ ಇನ್ ಯೂಟ್ಯೂಬ್ ಈ ತರದೊಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ದೊಡ್ಡದಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ಎಸ್ಪೆಷಲಿ ಆರ್ಟಿಸ್ಟ್ಗಳು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಹೀರೋಗಳು ಪೂಜಾ ಕುಣಿತನ ಹೊತ್ಕೊಂಡು ಸಪೋರ್ಟ್ ಮಾಡಿದ್ರು. ಹೀರೋಯಿನ್ಗಳು ಮೇಡಮ್ ಅವರು ಡ್ಯಾನ್ಸ್ ಮಾಡಿದ್ರು. ಸರ್ ನೀವು ಕೂಡ ಸಖತ್ತಾಗಿ ಮಾಡಿದ್ರಿ. ಡೈರೆಕ್ಟರ್ ಅಲ್ಲೇ ಇದಾರೆ, ನಗ್ತಾ ಇದಾರೆ. ಏನ್ ಮಾಡ್ತಾರೆ ನೋಡೋಣ ಡೈರೆಕ್ಟ್ರು. ಸೊ ದಶು ಮಾತಾಡಿ, ಹೇಗ ಅನ್ಸ್ತಾ ಇದೆ ನಿಮ್ಗೆ? ಸೊ ನಾವ್ ಏನೇ ಮಾಡಕ್ ಹೊರಟನು ಸೆಲೆಬ್ರಿಟಿಗಳ ಸಪೋರ್ಟ್ ತುಂಬಾ ಮುಖ್ಯ. ಪೃಥ್ವಿ ಸರ್, ಪ್ರಮೋದ್ ಸರ್ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಸೂಪರ್ ಆಗಿದೆ. ಅದು ಇಡೀ ಬೋನಂ ಗಗನಂ ಚಿತ್ರತಂಡ ತುಂಬಾ ಸಪೋರ್ಟ್ ಮಾಡ್ತಾ ಇದೆ. ಇಡೀ ಬಿಸಿಲು ಮೇಲೆ ಆದ್ರೂ ಕೂಡ ಈ ಸಂಕ್ರಾಂತಿ ಸಂಭ್ರಮವನ್ನ ಮನರಂಜಿಸಲು ಎಲ್ಲ ತಂಡ ಸಪೋರ್ಟ್ ಮಾಡ್ತಾ ಇದೆ, ನಮ್ ಜೊತೆ ಇದೆ. ಇನ್ನು ಪ್ರೊಸೆಷನ್ ಶುರುವಾಗ್ತಾ ಇದೆ. ಚಾನಲ್ ಹಿಟ್ ಆಗಿರೋದೇ ಅವ್ರ ಮಾತಿಂದ. ಯಾವ್ದನ್ನ ಸರಿಯಾಗಿ ಹೇಳಲ್ಲ, ಹೆಂಗ್ ಬೇಕಂಗ ಹೇಳ್ತಾರೆ. ಆಕ್ಚುಲಿ ತುಂಬಾ ಖುಷಿ ಆಗ್ತಾ ಇದೆ. ಇದೇ ಫಸ್ಟ್ ಟೈಮ್ ಈ ತರ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಆದ್ರೆ ಎಸ್ಪೆಷಲಿ ಪೃಥ್ವಿ ಸರ್ ಮತ್ತೆ ಪ್ರಮೋದ್ ಸರ್ ಜೊತೆ ಈ ತರ ಪಾರ್ಟಿಸಿಪೇಟ್ ಮಾಡ್ತಿರೋದೇ ಒಂದು ಖುಷಿ. ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿರೋದಕ್ಕೆ. ಆಕ್ಚುಲಿ ನಿಜವಾಗ್ಲೂ ನಾವ್ ಹೇಳ್ದಂಗೆ ಇದು ನಮ್ಮ ಮನಸ್ಸಿನಲ್ಲಿದೆ. ಸ್ಪೆಷಲ್ ಮೆನ್ಷನ್ ಬೋನಂ ಗಗನಂ ಚಿತ್ರತಂಡ ಜೊತೆಗೆ ನಮ್ಮ ರಾಧ್ಯ ಅವರು ಬಂದಿದ್ದಾರೆ, ನಟಿ. ಅದ್ರ ಜೊತೆಗೆ ಮಂಜು ಪಾವಗಡ ಅವರು ಕೂಡ ಬಂದಿದ್ದಾರೆ. ಮನೋರಂಜನೆ ಜಾಸ್ತಿ, ಮನೋರಂಜನೆ ಗೆಸ್ಟ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಆಯ್ತಪ್ಪ, ಈ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡೋದಕ್ಕೆ ಸಪೋರ್ಟ್ ಮಾಡಿದ್ದು ನಿಜವಾಗ್ಲೂ ಈ ಭುವನಂ ಗಗನಂ ಟೀಮ್ ಡೈರೆಕ್ಟರ್ ಇದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಇನ್ನೊಂದು, ಈ ಊರಿಗೆ ಬರ್ತಿದ ತಕ್ಷಣ ಎಲ್ಲ ಅರೇಂಜ್ಮೆಂಟ್ ಆಗ್ಲಿ ಪ್ರತಿಯೊಂದು ನೆನ್ನೆಯಿಂದ ಬಂದು ಸೊ ನಮ್ಮ ಅಯೋಗ್ಯ ಹಾಗೂ ಮದಗಜ ನಿರ್ದೇಶಕರು ಎಸ್ ಮಹೇಶ್ ಸರ್ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸೊ ಈಗ ಈ ಮೆರವಣಿಗೆಗೆ ನಮ್ಮ ಭುವನಂ ಗಗನಂ ಚಿತ್ರತಂಡದ ಪ್ರೊಡ್ಯೂಸರ್ ಮುನೇಗೌಡ ಸರ್ ಬಂದಿದ್ದಾರೆ. ಸರ್ ಹೇಗೆ ಅನಿಸ್ತಾ ಇದೆ ನೋಡಿದ ತಕ್ಷಣ ನಿಮ್ ಎಕ್ಸೈಟ್ಮೆಂಟ್ ಹೇಳಿ. ಫಸ್ಟ್ ನಾನು ಅದನ್ನ ತಿಳ್ಕೊಬೇಕು. ನಾವು ಒಂದು 5-6 ವರ್ಷದ ಅಲ್ಲಿದ್ದಾಗ ಈ ತರ ಎಲ್ಲ ನೋಡ್ತಾ ಇದ್ವಿ. ಈಗ ಒಂದ್ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ. ಈಗ ಸುಮಾರು ನಾವೇನಿಲ್ಲ ಅಂದ್ರ ಒಂದು 10-12 ವರ್ಷ ಆಗಿತ್ತು ನಾನು ನೋಡಿ. ಯಾಕಂದ್ರೆ ನಮ್ಮೂರಲ್ಲೆಲ್ಲ ಈಗ ಕಡಿಮೆ ಮಾಡ್ಬಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಅನಿಸ್ತೈತೆ ನಮ್ಗೆ. ಚೆನ್ನಾಗಿ ಅನಿಸ್ತಾ ಇದೆಯಾ ಸರ್? ಖುಷಿ ಆಯ್ತಾ ನಿಮ್ಗೆ? ಖುಷಿ ಆಯ್ತು. ಸೊ ಭುವನಂ ಗಗನಂ ಟೀಮ್, ಇಡೀ ಟೀಮ್ ಇಲ್ಲಿದೆ. ಆಕ್ಚುಲಿ ಈ ರೀತಿಯಾಗಿ ಅಂದ್ರೆ ಒಂದು ದೊಡ್ಡ ಸೆಲೆಬ್ರೇಷನ್ ಮಾಡೋದಕ್ಕೆ, ಸುಗ್ಗಿ ಸಂಭ್ರಮ ಇಷ್ಟು ಕಳೆಗಟ್ಟೋದಕ್ಕೆ ಇಡೀ ಟೀಮ್ ಕಾರಣ. ಸೊ ನಿಮ್ಗೆ ಅದ್ರ ಖುಷಿ ಇದೆ ಅಲ್ಲ? ಹೌದು, 100% ಖುಷಿ ಇದೆ. ಸ್ಟಾರ್ಟ್ ಮಾಡೋಣ ಸರ್. ಹಂಗಿದ್ರೆ ಟೀಮ್ ಜೊತೆಗೂ ಮಾತನಾಡೋಣ, ಸಿನಿಮಾ ಬಗ್ಗೆ ಮಾತನಾಡ್ತಾ ಹೋಗೋಣ, ಹಬ್ಬದ ಬಗ್ಗೆ ಮಾತನಾಡೋಣ. ಹೋಗೋಣ ಸರ್. ಥ್ಯಾಂಕ್ ಯು. ಪ್ರಮೋದಣ್ಣ, ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ದಿನದಿಂದ ಪ್ರಮೋಷನ್ ಶುರು ಮಾಡಿದಿರಿ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಅದ್ದೂರಿಯಾಗಿ ಚಾಲನೆ ಮಾಡಿದ್ರ, ಸಕ್ಕತ್ತಾಗಿದೆ. ಏನ್ ಅನಿಸ್ತದೆ ಈ ಬಗ್ಗೆ? ಇಲ್ಲ, ಈ ಪ್ಲಾನ್ ಹೇಳಿದಾಗ ನಮ್ ಸಿನಿಮಾಗೂ ಈ ಫ್ಲೇವರ್ಗೂ ಸಂಬಂಧ ಇಲ್ವಲ್ಲ, ಹೆಂಗ್ ಮಾಡೋದು ಪರವಾಗಿಲ್ವಾ ಅನ್ಕೋತಿದ್ದೆ. ನಾವು ಡೈರೆಕ್ಟ್ ಹಂಗೆ ಯೋಚನೆ ಮಾಡ್ತಿದ್ವಿ. ಆಮೇಲೆ ಸಂಕ್ರಾಂತಿ ಯಾವತ್ತು ನಮ್ಮ ಮಣ್ಣಿನ ಹಬ್ಬ. ಸೊ ನಮ್ಗೆ ನಾವೆಲ್ಲ ಅಕ್ಕಪಕ್ಕ ಊರ್ನವರು ಈ ತರ
ನೋಡ ಹೆಂಗಿದೆ ಹೌದಾ, ಈ ತರ ಮಜವಾಗಿ ಯಾವ ಪ್ರಮೋಷನ್ ಮಾಡಿರ್ಲಿಲ್ಲ. ಮಾಡಕ್ ಸಾಧ್ಯನೇ ಇಲ್ಲ ಈ ತರ ನೋಡ ಉಂಟಾಡ್ಕೊಂಡು ಅಳ್ಳಾಡ್ಕೊಂಡು ಎತ್ತು ಕರ ಹಸ ಇವೆಲ್ಲ ನಾವು ಪಕ್ಕನೂರು ಇಲ್ಲಿಂದ ನಮ್ಮೂರು 3 ಕಿಲೋಮೀಟರ್ ಚೆನ್ನಗೌಡನಹಳ್ಳಿ ಅಂತ HKV ನಗರ. ಇದು ಮಾರ್ಗನಹಳ್ಳಿ ಅಂತ ಕರಿತಿದ್ವಿ ಇದನ್ನ. ಇಲ್ಲಿ ಪಟ್ಲದಮ್ಮನ ದೇವಸ್ಥಾನ ಇದೆ, ಫೇಮಸ್ ಅದು. ಚಿಕ್ಕಂದಲ್ಲಿ ಬರ್ತಿದ್ವಿ ಊರಿಗೆ. ನಮ್ಮ ಮಹೇಶ್ ಅವರು ಮದಗಜ ಮತ್ತೆ ಅಯೋಗ್ಯ ಡೈರೆಕ್ಟರ್ ಮಹೇಶ್ ಅವರು ಊರಿದು. ಸೊ ಇವ್ರು ನೋಡಿ ಜನ ನೋಡಿ ಎಷ್ಟು ಖುಷಿ ಪಡ್ತಿದ್ದಾರೆ. ನಮ್ಮ ಭುವನಂ ಗಗನಂ ಸಿನಿಮಾ ಅದ್ಭುತವಾಗಿ ಬಂದಿರೋದ್ರಿಂದ ನಮ್ಮ ಪಿಕ್ಚರ್ ನ ಈ ತರ ಒಂದು ಶುಭದಿಂದ ಶುರು ಮಾಡ್ಬೇಕಿತ್ತು ನಾವು. ಇಲ್ಲ ಅಂದ್ರೆ ನನಗ್ ಬಹಳ ಖುಷಿ ಅಂದ್ರೆ ನಾನು ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತಾ ಸಿನಿಮಾ ಪ್ರಮೋಷನ್ ಅಲ್ಲಿ. ಅದು ಭುವನಂ ಗಗನಂ ಸಿನಿಮಾ ಇಂದ ಶುರು ಮಾಡಿದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ. ಒಳ್ಳೆ ಅಷ್ಟು ಚೆನ್ನಾಗಿ ಬಂದಿರೋದ ಕಾರಣ ನಮ್ಮ ಮುನೇಗೌಡರು ಸರ್. ಅಂದ್ರೆ ಅವ್ರು ಏನ್ ಕೇಳಿದ್ರೆ ಎಲ್ಲ ಕೊಟ್ಟಿದ್ದಾರೆ. ಇವತ್ತು ಪಿಕ್ಚರ್ ನೋಡಿದವರು ಎಷ್ಟು ಮನಸ್ಸು ತುಂಬಿ ಹಾರೈಸಿದ್ದಾರೆ ಅಂದ್ರೆ ಈ ಪಿಕ್ಚರ್ ತುಂಬಾ ದೊಡ್ಡ ಹಿಟ್ ಆಗುತ್ತೆ ಅಂತ. ಈ ತರ ಸಂಭ್ರಮದಿಂದ ಶುರು ಮಾಡ್ತಿದೆಯಲ್ಲ, ಇನ್ನೂ ಖುಷಿ ಕೊಡ್ತಿದೆ. ಅಂದ್ರೆ ಈ ಪಿಕ್ಚರ್ಗೆ ಏನೇನ್ ಪಾಸಿಟಿವ್ ಆಗಬೇಕು ಎಲ್ಲ ಮಾಡಿಸ್ಕೊಂತಾ ಇದೆ. ತುಂಬಾ ಚೆನ್ನಾಗಿದೆ. ನಾವು ಚಿಕ್ಕ ಹುಡುಗರಲ್ಲಿ ಏನ್ ಮಾಡೋರು, ಹಳ್ಳಿ ಕಡೆ ತುಂಬಾ ಹಸುಗಳಿಗೆ ಕರುಗಳಿಗೆಲ್ಲ ಅದಕ್ಕೆ ಸ್ನಾನ ಮಾಡಿಸಿ ಬಣ್ಣ ಬಳ್ದು ಎಲ್ಲ ಮಾಡೋರು. ಸಂಜೆ ಕಿಚ್ಚಾಯಿಸೋದಾಗ್ಲಿ, ಆಮೇಲೆ ಪ್ರೈಸ್ ಇಡ್ತಾ ಇದ್ರು. ಏನು ಕೊಂಬಗೆಲ್ಲ ದುಡ್ಡು ತಕ್ಬಿಟ್ಟು ಯಾರು ಹಿಡಿದ್ರೆ ಅವ್ರಿಗೆ, ಅದು ಇಲ್ದೇ ಇದ್ರೆ ಅವ್ರ ಮನೆಗೆ ಹೋಗ್ತಾ ಇತ್ತು. ಆ ತರ ಎಲ್ಲ ನಾನು ಒಂದು 15 ವರ್ಷ ಆಗೋಗಿತ್ತು ಇದನ್ನೆಲ್ಲ ನೋಡಿ. ಇವತ್ತು ಎಲ್ಲೋ ನನ್ಗೆ ಒಂದು 15 ವರ್ಷ ಹಿಂದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೆ ಅಂತೇಳಿ ಅನ್ಸ್ತಾ ಇದೆ ನಿಜವಾಗ್ಲೂ. ನನ್ನ ಹೆಸರು ಭುವನಂ ಗಗನಂ. ನಾವು ನೋಡಿದ್ರೆ ಸೆಂಟ್ರಲ್ ಇದೀವಿ. ಜನ ಇದಾರೆ ನೋಡು ಮೇಲೆ. ಏನಂದ್ರೆ ಈ ಸಿನಿಮಾ ನಿಜವಾಗ್ಲೂ ಡೈರೆಕ್ಟರ್ ಬಂದು ನನ್ಗೆ ಹೇಳಿದಾಗ ನನಗೆ ಒಂದೇ ಸಲ ಪಟ್ ಅಂತೇಳಿ ಮಾಡ್ಬೇಕು ಅನ್ಸ್ತು. ಆಮೇಲೆ ಮಾಡ್ಕೊಂಡ್ಬಂದು ಲಾಸ್ಟ್ ಅಲ್ಲಿ ಸಿನಿಮಾ ನೋಡಿದ್ರೆ ಆ ಸಿನಿಮಾ ಯಾವುದೋ ಲೆಕ್ಕಕ್ಕೆ ಮಾಡಿದ್ದಾರೆ. ಇವತ್ತು ನಮ್ಮ ಪ್ರಮೋದ್ ಆಗ್ಲಿ ಪೃಥ್ವಿ ಆಗ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪೃಥ್ವಿ ಅಂಬಾರು ಯಾವಾಗ್ಲೂ ಜೋಶಲ್ಲೇ ಇರ್ತಾರೆ ಮಾತ್ರ. ಇದು ಅವರು ಗಾಡಿ ಬ್ಯಾಲೆನ್ಸ್ ಮಾಡಕ್ಕೆ ಕುಳಿತವ್ರೆ. ಎಲ್ರು ಜೋಶ್ಗೆ ಅಂತ ಅನ್ಕೊಳ್ಳಿ ಅಂತ ಅನ್ಕೋತಾ ಇದಾರೆ, ಬಟ್ ಇಲ್ಲಿ ಬ್ಯಾಲೆನ್ಸ್ ಮಾಡಕ್ ಕುಣಿತಾ ಇದಾರೆ. ಕರೆಕ್ಟ್ ಹಿಡಿದಿದ್ರಿ ನೀವು. ಕರೆಕ್ಟ್ ಇದು ಸರಿ ಹೇಗೆ ಅನಿಸ್ತದೆ ಪೃಥ್ವಿ ಅವರೇ ಈ ಸೆಲೆಬ್ರೇಷನ್? ತುಂಬಾ ಖುಷಿ ಆಗ್ತದೆ, ಬಹಳ ಖುಷಿ ಆಗ್ತಾ ಇದೆ. ನಮ್ಮ ಊರಲ್ಲಿ ಈ ತರ ಇಲ್ಲ. ಸೊ ಈ ಮಂಡ್ಯದಲ್ಲಿ ಬಂದ್ಬಿಟ್ಟು ದೊಡ್ಡ ಮಾನಗೌಡನಹಳ್ಳಿಯಲ್ಲಿ, ಅದು ಅಲ್ಲದೆ ನಮ್ಮ ಅಯೋಗ್ಯ ಮಹೇಶ್ ಸರ್ ಅವರ ಊರಲ್ಲಿ ಖುಷಿ ಆಗ್ತದೆ, ಬಹಳ ಖುಷಿ. ಇದೆಲ್ಲ ನೋಡಿ ಬಹಳ ಖುಷಿ ಆಗ್ತದೆ. ಇವರೆಲ್ಲ ಹೇಳಿದ್ರು ಚೈಲ್ಡ್ಹುಡ್ ಅಲ್ಲಿ ನೋಡಿದೀನಿ, ಅದು ನಾನು ನೋಡೇ ಇಲ್ಲ ಇದೆಲ್ಲ. ಬಹಳ ಖುಷಿ ಇದೆ ನಮ್ಗೆ. ನಮ್ಮಲ್ಲಿ ವಿಶು ಆಚರಿಸ್ತೀವಿ ನಾವು. ಕಂಬಳ ನೋಡೋದು. ಕಂಬಳ, ಹೌದು. ನಮ್ ಕಡೆ ಒಂದೊಂಥರ ವಿಶೇಷ ಅಲ್ವಾ? ಹೌದು. ಸೊ ಇದು ಇವತ್ತು ತುಂಬಾ ಎಕ್ಸೈಟೆಡ್ ಆಗಿದೆ ನಿಜವಾಗ್ಲು. ಅಂಡ್ ಸ್ಪೆಷಲಿ ಭುವನಂ ಗಗನಂನ ಮೊದಲನೇ ಪ್ರಮೋಷನ್ ಈ ತರ ಸ್ಟಾರ್ಟ್ ಮಾಡ್ತಾ ಇರೋದು ಬಹಳ ಖುಷಿ ಇದೆ. ಮುನೇಗೌಡ ಸರ್ಗೆ, ನಿರ್ದೇಶಕರಿಗೆ, ಮಹೇಶ್ ಸರ್ಗೆ, ನಿಮಗೆ, ಪ್ರಮೋದ್ ಅವರಿಗೆ, ಎಲ್ಲರಿಗೂ ಜೈ, ಎಲ್ಲರಿಗೂ ಥ್ಯಾಂಕ್ ಯು. ನಮಸ್ತೆ ಮೇಡಮ್, ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಅರ್ಥ ಆಗಿಲ್ಲ ಅವ್ರಿಗೆ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿಮ್ಮ ಹೆಸರೇನು? ಪೊನ್ನು ಯಾಶ್ ಅಂದ್ರೆ ಅಂದ್ರೆ ತುಳುವಲ್ಲಿ ಪೊಣ್ಣು ಅಂದ್ರೆ ಹುಡುಗಿ, ಮಲಯಾಳಂ ಅಲ್ಲಿ ಪೊಣ್ಣು ಅಂದ್ರೆ ಗೋಲ್ಡ್. ಕನ್ನಡ ತುಳುವಲ್ಲಿ ಪೊಣ್ಣು ಅಂದ್ರೆ ಹುಡುಗಿ. ಎರಡು ಒಂದೇ. ಗೋಲ್ಡ್ ಗೋಲ್ಡ್ ಹುಡುಗಿನೂ ಗೋಲ್ಡ್, ಗೋಲ್ಡ್ ಹುಡುಗಿಯಾ? ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ ಮಾತ್ರ. ಅನುಭವ ಆಕ್ಚುಲಿ ನಿನಗ್ ಜಾಸ್ತಿ ಇರೋದು ಅಲ್ವಾ? ಹೇಳಿ, ಸಿನಿಮಾ ಬಗ್ಗೆ ಏನ್ ಮಾತಾಡೋಣ? I'm so happy to part of this movie. ನಿಮ್ಮೆಲ್ಲರೂ ಅವರ ಮೂವಿ ಭುವನಂ ಗಗನಂ ವಾಚ್ ಮಾಡಿ ಸಪೋರ್ಟ್ ಮಾಡಿ. ನೀವು ಯಾರನ್ನಾದ್ರೂ ಪ್ರೀತಿ ಗೀತಿ ಮಾಡಿದೀರಾ? ಮಾಡಿದೆ. ಮಾಡಿದೆ. ಯಾರು? ಇಲ್ಲ. ಈಗ ಇಲ್ಲ. ಈಗ ಇಲ್ಲ. ಈಗ ಯಾರಾದ್ರೂ ಮಾಡ್ತೀರಾ? ಇಲ್ಲ. ಈ ತರ ಸೆಲೆಬ್ರೇಷನ್ ಎಲ್ಲ ನೋಡಿದ್ರಾ ನೀವು? ನೋಡಿದ್ದೆ, ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಕೇರಳಲ್ಲಿ ಡಿಫ್ರೆಂಟ್, ಇಲ್ಲಿ ಡಿಫ್ರೆಂಟ್. ಕೇರಳ ಚೇಟ ಅಂದ್ರೆ ಕೇರಳ ತಾನೆ? ಚೇಟ ಅಂದ್ರೆ ಅಣ್ಣ. ನಾನೇನಂತೆ? ಚಾಟಿ ಅಂತಲ್ಲ. ಸಿನಿಮಾದಲ್ಲಿ ನಿಮ್ ಪಾತ್ರ ಹೇಗಿದೆ? ಎಷ್ಟು ಖುಷಿ ಆಗುತ್ತೆ ಈ ಸಿನಿಮಾ ಮಾಡಿದಕ್ಕೆ? ತುಂಬಾ ಖುಷಿ ಆಗುತ್ತೆ. ಸೆಕೆಂಡ್ ಕನ್ನಡ ಮೂವಿ, ಐ ಆಮ್ ವೇಟಿಂಗ್ ಫಾರ್. ಇವರು ಒಂದು ಪ್ರಶ್ನೆ ಕೇಳಿದ್ರೆ ಒಂದೇ ಉತ್ತರ, ಅಷ್ಟೇ, ಒಂದೇ ವಾಕ್ಯ ಅಷ್ಟೇ. ನಮ್ಮ 3-4 ಪ್ರಶ್ನೆ ಕೇಳಿದ್ರೆ ಒಂದೇ ಉತ್ತರ ಕೊಡ್ತಾರೆ, ಅಷ್ಟೇ. ಓಕೆ, ಮಲಯಾಳಮಲ್ಲೇ ಹೇಳಿ ಸಿನಿಮಾ ಬಗ್ಗೆ.
ಭುವನಂ ಗಗನ ಮೂವಿ ಕಂಪ್ಲೀಟ್ಲಿ അവർ ನಮ್ಮ ಮೂವಿ ಕಂಪ್ಲೀಟ್ಲಿ ಲವ್ ಅಂಡ್ ಟ್ರಾವೆಲ್ ಡಿಫೆನ್ಸ್ ಆಗಿದೆ ಸೊ വേറെന്താ പറയാ ಮೂವಿல ಎಲ್ಲಾರು ரொம்ப ಸಪೋರ್ಟ್ ಮಾಡಿದೆ ಆಮೇಲೆ ಬಹಳ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ ಬಹಳ ಖುಷಿ ಆಯ್ತು ಕೇರಳ ಇಲ್ಲ ಎಂದ ಗುರುವಾಯೂರಪ್ಪ ಕರೆಕ್ಟ್ ಎಂಡೆ ಗುರುವಾಯೂರಪ್ಪ